ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಾನು ಸರಸ್ವತಿ. ಮೋದಿ ಕೇರ್ನಲ್ಲಿರುವಂಥ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಮೋದಿ ಕೇರ್ನ ನ್ಯಾಪ್ಕಿನ್ ಹಾಗೂ ಮಾರ್ಕೆಟಲ್ಲಿ ಸಿಗ್ತಾ ಇರೋ ನ್ಯಾಪ್ಕಿನ್ಗೂ ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗೋಣ. ದಿಲ್ಲಿ ಸ್ಥಿತಿ ಸಂಸ್ಥಾ ಎನ್ನುವಂಥ ಒಂದು NGO ಭಾರತದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ತಯಾರು ಮಾಡುವಂಥ 10 ಬ್ರ್ಯಾಂಡ್ಸ್ಗಳ ಪ್ರಾಡಕ್ಟ್ಸ್ಗಳನ್ನ ಸ್ಟಡಿ ಮಾಡಲಾಗಿತ್ತು. ಈ ಎಲ್ಲ ಪ್ಯಾಡ್ಗಳಲ್ಲಿ VOC ಮತ್ತು ಥ್ಯಾಲೇಟ್ಸ್ ಎನ್ನುವಂಥ ಟಾಕ್ಸಿಕ್ ಕೆಮಿಕಲ್ಸ್ಗಳನ್ನ ಬಳಕೆ ಮಾಡಲಾಗಿದೆ ಅಂತ. ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇರೋ ಪ್ಯಾಡ್ಗಳಲ್ಲಿ ಫಸ್ಟ್ ಲೇಯರ್ ಕಂಪ್ಲೀಟ್ಲಿ ಸ್ಟ್ರೆಚಬಲ್ ಪ್ಲಾಸ್ಟಿಕ್ಕಿಂದ ಆಗಿರುತ್ತೆ. ಒಂದು ಪ್ಯಾಡ್ನಲ್ಲಿ 4 ಪ್ಲಾಸ್ಟಿಕ್ ಕವರ್ಸ್ಗಳನ್ನ ಬಳಕೆ ಮಾಡಿರ್ತಾರೆ. ಈ ಪ್ಲಾಸ್ಟಿಕ್ಕಿಂದ ಫಂಗಸ್ ಇನ್ಫೆಕ್ಷನ್, ರ್ಯಾಷಸ್ ಆಗಬಹುದು, ಕ್ಯಾನ್ಸರ್ ಟಿಶ್ಯೂಸ್, ಸಿಸ್ನೆ ಟಿಶ್ಯೂಸ್ನ ಇದು ಬಾಡಿನಲ್ಲಿ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹೊರಗಿನ ಪ್ಯಾಡ್ಸ್ಗಳಲ್ಲಿ ಕ್ಲೀನ್ ಮತ್ತು ವೈಟ್ ಅಪಿಯರ್ ಆಗೋದಕ್ಕೆ ಬ್ಲೀಚ್ ಮಾಡಲಾಗುತ್ತೆ. ಈ ಬ್ಲೀಚ್ ಮಾಡೋದಕ್ಕೋಸ್ಕರ ಬಳಸೋಂತಹ ಕೆಮಿಕಲ್ಸೇ ಥ್ಯಾಲೇಟ್ಸು. ಇದರಿಂದ ಫ್ಲೆಕ್ಸಿಬಿಲಿಟಿ ಮತ್ತು ಸಾಫ್ಟ್ನೆಸ್ ಹೆಚ್ಚಾಗುತ್ತೆ. ಇದು ಬೇಗ ಬಾಡಿಗೂ ಅಬ್ಸರ್ವ್ ಆಗುತ್ತೆ. ಇಂತಹ ಕೆಮಿಕಲ್ಸ್ನ ನಾವು ತಿನ್ನೋದಕ್ಕಿಂತ ಹೆಚ್ಚು ಡೇಂಜರಸ್ ವಜೈನಾ ಸ್ಕಿನ್ ಕಾಂಟ್ಯಾಕ್ಟ್ಗೆ ಬರೋವಂಥದ್ದು. ಇದರಿಂದ ರಿಪ್ರೊಡಕ್ಟಿವ್ ಹೆಲ್ತ್ ಇಶ್ಯೂಸು, ನ್ಯೂರೋಲಾಜಿಕಲ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಬ್ರೆಸ್ಟ್ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಫ್ರ್ಯಾಗ್ರೆನ್ಸ್ಗೋಸ್ಕರ VOC ಅನ್ನೋವಂಥ ಒಂದು ಕೆಮಿಕಲ್ಸ್ನ ಬಳಕೆ ಮಾಡಿರ್ತಾರೆ. ಇದು ವಜೈನಾ ಸ್ಕಿನ್ಗೂ ಬೇಗ ಅಬ್ಸರ್ವ್ ಆಗುತ್ತೆ. ಇಂತಹ ಡೆಡ್ಲಿ ಕೆಮಿಕಲ್ಸ್ನ ಬಳಕೆಗಳಿಂದ ಮೆಮೊರಿ ಲಾಸ್ ಆಗೋದು, ಪ್ಯಾರಾಲಿಸಿಸ್ ಮತ್ತು ಕ್ಯಾನ್ಸರ್ ಇಂಥ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ನಮ್ಮ ಮೋದಿ ಕೇರ್ನ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ನ ಬೆನಿಫಿಟ್ಸ್ ಮತ್ತು ಉಪಯೋಗ ಏನು ಅಂತ ನೋಡೋಣ. ಇದು ಹೈಜೀನಿಕ್ ಆಗಿದೆ. ನಮ್ಮ ಆರೋಗ್ಯಕ್ಕೂ ಮತ್ತು ನಮ್ಮ ಎನ್ವಿರಾನ್ಮೆಂಟ್ಗೂ ಯಾವುದೇ ಹಾನಿ ಆಗೋದಿಲ್ಲ. ಯಾಕಂದರೆ ಬಯೋಸೇಫ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್ನ ಬಳಕೆ ಆಗಿರೋದಿಲ್ಲ. 100% ಸೇಫ್ ಆಗಿದೆ ಮತ್ತು ನ್ಯಾಚುರಲ್ ಆಗಿದೆ. ಇದರಲ್ಲಿ 8 ಲೇಯರ್ಸ್ ಇದೆ. ಸೊ ಇದನ್ನು 12 ಅವರ್ಸು ಪ್ರೊಟೆಕ್ಷನ್ನು ನಮಗೆ ಕೊಡುತ್ತೆ. ಫಸ್ಟ್ ಲೇಯರು ಇದು ಯುನಿಕ್ ಡಿಸೈನ್ ಸೈಡ್ ಪ್ರೊಟೆಕ್ಷನ್ ಅಂತ. ಇದು ಸೈಡ್ ಲೀಕೇಜ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹಾಗೆ ಬ್ಯಾಲೆನ್ಸ್ಡ್ ಅಬ್ಸರ್ಪ್ಷನ್ ಆಗಿ ಇದು ಕೆಲಸ ಮಾಡುತ್ತೆ. ಸೆಕೆಂಡ್ ಲೇಯರು ಪ್ರೀಮಿಯಂ ಸಾಫ್ಟ್ ಕಾಟನ್ನು. ಇದು ಪ್ಯೂರ್ ಕಾಟನಿಂದ ಆಗಿದೆ. ಎಕ್ಸ್ಟ್ರಾ ಕಂಫರ್ಟ್ ಕೊಡುತ್ತೆ ಇದು. ಹಾಗೆ ಯಾವುದೇ ಇರಿಟೇಷನ್, ಇಚ್ಚಿಂಗು ಮತ್ತು ರ್ಯಾಷಸ್ ಇದರಿಂದ ಆಗೋದಿಲ್ಲ. ಥರ್ಡ್ ಲೇಯರ್ ಬಂದು ರೆವಲ್ಯೂಷನರಿ ಲೇಯರು. ಇದು 5-in-1 ಟೆಕ್ನಾಲಜಿಯಿಂದ ಆಗಿದೆ. ಹಾಗೆ ಜಪಾನ್ ಟೆಕ್ನಾಲಜಿ ಅಂತಲೂ ಹೇಳ್ತಾರೆ. ಆನಿಯನ್, ಮ್ಯಾಗ್ನೆಟಿಕ್, ಚಿಟಿನ್, ಫಾರ್ ಇನ್ಫ್ರಾರೆಡ್ ಮತ್ತು ನ್ಯಾನೋ ಸಿಲ್ವರ್ ಇದರಲ್ಲಿರೋದ್ರಿಂದ ಇದು ಬ್ಯಾಕ್ಟೀರಿಯಲ್, ಆ್ಯಂಟಿವೈರಸ್, ಆ್ಯಂಟಿ ಫಂಗಸ್ ಆಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಬ್ಯಾಕ್ಟೀರಿಯಾವನ್ನು ಸಂಪೂರ್ಣವಾಗಿ ಇದು ನಾಶ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆನಿಯನ್ ಮ್ಯಾಗ್ನೆಟಿಕ್ ಆಕ್ಸಿಜನ್ನ ಪ್ರೆಸೆನ್ಸ್ನ ಇದು ಹಿಡ್ದಿಡೋದ್ರಿಂದ ಬ್ಯಾಕ್ಟೀರಿಯಾ ಹೆಚ್ಚಾಗಿದ್ದರೂ ಬೈ ಡಿಫಾಲ್ಟ್ ಆಗಿ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಇದು ಈಸಿ ಮಾಡುತ್ತೆ. ನ್ಯಾನೋ ಸಿಲ್ವರ್ನ ಸಣ್ಣ ಪಾರ್ಟಿಕಲ್ಸ್ ಇರೋದ್ರಿಂದ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಮೂಡ್ ಸ್ವಿಂಗು ಮತ್ತು ಪೇಯ್ನ್ ಏನೇ ಇದ್ರೂ ಇದು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಫೋರ್ತ್ ಲೇಯರು ಸ್ಟೆರಿಲೈಸ್ಡ್ ಲೇಯರು. ಇದು ಪಾಲಿಮರ್ ಜೆಲ್ಲಿಂದ ಆಗಿದೆ. ಫ್ಲೂಯಿಡ್ ಆಗಿರೋದನ್ನು ಜೆಲ್ಲಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು 12 ಅವರ್ಸು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಸ್ಮೆಲ್ಲು ಕೂಡ ಅವಾಯ್ಡ್ ಆಗುತ್ತೆ. ಫಿಫ್ತ್ ಲೇಯರು ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ಸು. ಫ್ಲೂಯಿಡ್ ಲಾಕ್ ಕೆಪಾಸಿಟಿ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಫ್ರೆಶ್ ಕಂಫರ್ಟೇಬಲ್ ಎಕ್ಸ್ಪೀರಿಯನ್ಸ್ ಇದು ಕೊಡುತ್ತೆ. ಸಿಕ್ಸ್ತ್ ಲೇಯರು ಸೂಪರ್ ಸಾಫ್ಟ್ ಲೇಯರು. ಇದು ಎಕ್ಸ್ಟ್ರಾ ಕಂಫರ್ಟ್ ಕೊಡುತ್ತೆ. ಸಾಫ್ಟ್ನೆಸ್ ಮತ್ತು ಫ್ರೆಶ್ನೆಸ್ನ ಇದು ಕೊಡುತ್ತೆ. ಸೆವೆಂತ್ ಲೇಯರ್ ಬಂದು ಬ್ರೀತಬಲ್ ಲೇಯರು. ಇದು ತೇವಾಂಶವನ್ನು ಹೊರ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಏಯ್ತ್ ಲೇಯರ್ ಬಂದು ಅಡಿಸಿವ್ ಲೇಯರು. ಇದು ಸ್ಪೆಷಲಿ ಡಿಸೈನ್ಡ್ ಲೇಯರ್ ಆಗಿದೆ. ಮಿಸ್ಪ್ಲೇಸ್ ಆಗೋದಕ್ಕೆ ಇದು ಬಿಡೋದಿಲ್ಲ.